ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಮೆರವಣಿಗೆಯ ಮೂಲಕ ಬಂಟ್ವಾಳ ಕಾರಿಂಜದ ನಿವಾಸಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗುವ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಮಂಗಳೂರಿನ ಎಜೆ ಆಸ್ಪತ್ರೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಭೇಟಿಯನ್ನು ಕೊಟ್ಟಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗತ್ತೆ. ಮೆರವಣಿಗೆಯ ಮೂಲಕ ಬಂಟ್ವಾಳ ಕಾರಿಂಜದ ನಿವಾಸಕ್ಕೆ ಸ್ಥಳಾಂತರವನ್ನು ಮಾಡಲಾಗತ್ತೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಹಾಗಾಗಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕಲ್ಪಿಸಲಾಗ್ತಾ ಇದೆ. ಯಾಕಂದರೆ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಪೊಲೀಸ್ ಇಲಾಖೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅಹಿತಕರ ಘಟನೆಗಳು ನಡೆಯಬಹುದು ಆ ಹಿನ್ನೆಲೆಯಲ್ಲಿ. ಇನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಬೇರೆ ಆಗಿದೆ. ಕೃತ್ಯದ ಹಿಂದೆ ನಿಷೇಧಿತ PFI ಕೈವಾಡ ಇದೆ ಅಂತ ಕೆಲವರು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಹಿಂದೂ ಕಾರ್ಯಕರ್ತರ ಪ್ರತಿಕಾರದ ಹಿನ್ನೆಲೆಯಲ್ಲಿ ಆದಂಥ ಮರ್ಡರ್ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಿಂದೂ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ. 1000 ವರ್ಷದ ಇತಿಹಾಸ ಇದು. ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ. ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ. ತಾಯಿ ಭಾರತಿ ಬಂಜೆ ಅಲ್ಲ, ಅಥವಾ ಇವರು ಯಾರನ್ನೋ ಒಬ್ಬನನ್ನು ಹೊಡೆದು ಉರುಳಿಸಿದ್ರಿಂದ ಹೋರಾಟ ನಿಲ್ತದೆ ಅಂತೂ ಏನಿಲ್ಲ. ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು. ಅದರಲ್ಲಿ ಕಳ್ಳತನದಿಂದ, ಮೋಸದಿಂದ ರಾಕ್ಷಸರು ಹಾಗೇ ಮಾಡ್ತಾ ಬಂದಿರೋದು. ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ. ಅವರು ಈ ರೀತಿಯ ಹೋರಾಟವನ್ನೇ ಮಾಡ್ತಾ ಬಿದ್ದದ್ದು, ಛಾಯಾ ಯುದ್ಧ ಅಂತ ಮಾಡ್ತಾ ಬಂದಿರುವಂಥದ್ದು. ಅದರಲ್ಲಿ ಇದು ಮತ್ತೊಂದು ಬಲಿದಾನ. ಒಬ್ಬ ಒಳ್ಳೆಯ ಧೀಮಂತ, ಒಬ್ಬ ಪೌರುಷವಂತ, ಒಬ್ಬ ಹೋರಾಟಗಾರ, ಅವನು ಇದನ್ನೆಲ್ಲ ಎದುರಿಸಿದ್ದ. ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು. ಅಂಥವನ ಬಲಿದಾನ ಆಗಿದೆ. ಅದಕ್ಕೆ ನಾನು ಹೇಳಿದ್ದು, ತಾಯಿ ಭಾರತಿ ಬಂಜೆ ಅಲ್ಲ. ಮೊನ್ನೆ ಪೆಹಲ್ಗಾಂವ್ನಲ್ಲಿ ಆಯಿತು. ಅದರದ್ದೇ ಮುಂದುವರೆದ ಭಾಗ ಇದು. ಅಲ್ಲಿನೂ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು. ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ. ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು, ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ನಾಶ ಮಾಡ್ತೇವೆ ಅಂತ. ಆ ಉಗ್ರಗಾಮಿ ಪೀಳಿಗೆ ಇಲ್ಲಿನೂ ಇದೆ, ಜಿಹಾದಿ ಮಾನಸಿಕತೆ ಇಲ್ಲಿನೂ ಇದೆ. ಅದಕ್ಕೋಸ್ಕರ ಇದು ಹೋರಾಟ ನಿಲ್ಲೋದಿಲ್ಲ. ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾ ಇರೋದು. 1000 ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ, ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ. ಪ್ರವೀಣ್ ನೆಟ್ಟಾರ್ನ ಕೊಲೆಯೂ ಹಾಗೆ ಆಯಿತು. ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಉದ್ದೇಶ ಇಲ್ಲದೆ ಕೊಲೆ ಮಾಡಿದರು. ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು. ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ. ನಮಗೆ ಬೇರೆ ಎಲ್ಲಿಯೂ ಜಾಗ ಇಲ್ಲ. ನಮಗೆ ಈ ನೆಲ ಇದ್ದರೆ, ಒಂದು ಪುಣ್ಯಭೂಮಿ ಇದ್ದರೆ, ಕರ್ಮಭೂಮಿ ಇದ್ದರೆ, ವೇದಭೂಮಿ ಇದ್ದರೆ, ಜನ್ಮಭೂಮಿ ಇದ್ದರೆ ನಮಗೆ ಇದು ಈ ದೇಶನೇ. ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ ಮಾಡಲೇಬೇಕು. ಆದರೆ ನಾವಾಗೇ ಏನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಹೆಚ್ಚು ಇಂಥ ಸಂದರ್ಭ ಬಂದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ. ಹಿಂದೂ ಧರ್ಮಕ್ಕೋಸ್ಕರ